ಮೂಡಾ ಪ್ರಕರಣದಲ್ಲಿ ಬದಲಿ ನಿವೇಶನ ಕೊಡಬೇಕು, ಇಂಥದ್ದೇ ಜಾಗದಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಸೈಟ್ ಕೊಡಬೇಕು ಅಂತ ಕೋರಿ ಪತ್ರವನ್ನ ಬರೆದಿದ್ರು ಎನ್ನಲಾದ ಆ ಪತ್ರ ವಿಚಾರವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈಟ್ನರ್ ಹಿಂದಿನ ಅಕ್ಷರ ಬಹಿರಂಗಪಡಿಸಿದ್ದಾರೆ ಸಿಎಂ ವಿಡಿಯೋನ ಮಾಡೋ ಮೂಲಕವಾಗಿ. ದೇವನೂರು 3ನೇ ಹಂತದ ಬಡಾವಣೆ ಅಥವಾ ಪ್ರಾಧಿಕಾರ ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ಕೇಳಿದ್ದಾರೆ. ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ಸರಿಯಾಗಿ ಕಣ್ಣು ಬಿಟ್ಟು ನೋಡಿ, ಇದರಲ್ಲಿ ಟಿಪ್ಪಣಿಯೂ ಇಲ್ಲ, ಆದೇಶವೂ ಇಲ್ಲ, ಅಪ್ಪಣಿಯೂ ಇಲ್ಲ, ಕೇವಲ ಮನವಿಯನ್ನಷ್ಟೇ ಮಾಡಲಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಮಾರ್ಕರ್ ಏನಿದೆ, ಆ ಮಾರ್ಕರ್ ಮೇಲೆ ಲೈಟ್ ಅನ್ನ ಹಾಕೋ ಮೂಲಕವಾಗಿ ಅದರಲ್ಲಿ ಇದ್ದಂತಹ ಅಕ್ಷರ ಏನು, ಯಾವ ಕಾರಣಕ್ಕಾಗಿ ಮಾರ್ಕರ್ನ ಹಾಕಲಾಯಿತು ಅನ್ನೋದರ ಬಗ್ಗೆ ಅವರು ಹೇಳಿದ್ದಾರೆ. ದೇವನೂರು 3ನೇ ಹಂತದ ಬಡಾವಣೆ ಅಥವಾ ಪ್ರಾಧಿಕಾರ ಅಭಿವೃದ್ಧಿಪಡಿಸಿದಂತಹ ಸಮಾನಾಂತರ ಬಡಾವಣೆಯಲ್ಲಿ ಸೈಟ್ ಕೇಳಿದ್ದಾರೆ. ಅದು ಆ ಒಂದು ಮಾರ್ಕರ್ ಅಲ್ಲಿರೋದು ದೇವನೂರು 3ನೇ ಹಂತದ ಬಡಾವಣೆ ಅಥವಾ ಆ ನಂತರದಲ್ಲಿ ಬರೋದೇನಿದೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಸಮಾನಾಂತರ ಅಂತ ಕೇಳಿದ್ದಾರೆ. ಆ ಭಾಗದಲ್ಲಿ ಏನಿತ್ತು ಅದನ್ನ ವೈಟ್ನರ್ ಹಾಕಿ ತೆಗೆದು ಹಾಕಿದ್ದಾರೆ. ಇದರಲ್ಲಿ ಎಲ್ಲಾದರೂ ಆದೇಶ ಮಾಡಿದ್ದಾರಾ, ಇಲ್ಲ ಇಲ್ಲೇ ಕೊಡಬೇಕು ಅಂತ, ಇಲ್ವಲ್ಲ ಅಂತ ಮುಖ್ಯಮಂತ್ರಿಗಳು ಪ್ರಶ್ನೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ರಿಂದ. ರವೀಶ್, ಮುಖ್ಯಮಂತ್ರಿಗಳು ಒಂದು ಕ್ಲಾರಿಫಿಕೇಶನ್ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ, ಆದರೆ ಇದನ್ನ ಎಷ್ಟರ ಮಟ್ಟಿಗೆ ಒಪ್ಪಬಹುದು ಅಥವಾ ಇದನ್ನು ಕೂಡ ರಾಜಕೀಯಗೊಳಿಸಬಹುದು ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ತಡವಾಗಿ ಅವರು ಇದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ ಮತ್ತು ಆ ವೈಟ್ನರ್ನ ಏನು ಹಾಕಿ ತೋರಿಸಿದ್ದಾರೆ, ಲೈಟ್ ಹಾಕಿ, ಎಲ್ಲ ಹಾಳೆಗಳಲ್ಲೂ ಇದು ಕಾಣಿಸುತ್ತಾ ಅನ್ನೋ ಪ್ರಶ್ನೆ ಕೂಡ, ಚರ್ಚೆ ಕೂಡ ಬರ್ತಾ ಇದೆ ಅಲ್ವಾ? ಇವೆ ಖಂಡಿತವಾಗಿ ಕೂಡ ಒಂದು ಲೀಗಲ್ ಬ್ಯಾಟಲ್, ಇನ್ನೊಂದು ಪೊಲಿಟಿಕಲ್ ಬ್ಯಾಟಲ್. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಆ ಒಂದು ಟ್ವೀಟ್ ಮಾಡೋದ್ರ ಮೂಲಕ ಒಂದು ವಿಡಿಯೋನ ಹಾಕಿರ್ತಕ್ಕಂಥದ್ದು ಪಕ್ಕ ಪೊಲಿಟಿಕಲ್ ಬ್ಯಾಟಲ್ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಆದರೆ ಇದನ್ನ ಲೀಗಲ್ ಬ್ಯಾಟಲ್ ಆಗಿ ಮುಂದುವರಿಸ್ತಾರಾ ಅನ್ನೋದಕ್ಕೆ ಈಗ ಸದ್ಯಕ್ಕೆ ಉತ್ತರ ಇಲ್ಲ. ಯಾಕೆಂದ್ರೆ ಆ ಒಂದು ದಾಖಲೆಯ ವೈಟ್ನರ್ ಹಾಕಿರ್ತಕ್ಕಂಥದ್ದು ಏನಿದೆ ಅದನ್ನ ಮೂಲ ದಾಖಲೆ ಯಾರ ಬಳಿ ಇದೆ, ಜೊತೆಗೆ ಈ ದಾಖಲೆಯನ್ನು ಈಗ ವೈಟ್ನರ್ ಇಲ್ಲದೆ ಇರತಕ್ಕಂಥದ್ದನ್ನು ಕೂಡ ಒಂದು ರೀತಿಯಲ್ಲಿ ಬೆಳಕಿನಲ್ಲಿ ಹಿಡಿದು ಅದನ್ನು ವಿಡಿಯೋ ಮಾಡಿರ್ತಕ್ಕಂಥವ್ರು ಯಾರು, ಈ ಪ್ರಶ್ನೆಗಳು ಸಹಜವಾಗಿ ಎದ್ದೇಳುತ್ತೆ. ಯಾಕೆಂದ್ರೆ ಕುಮಾರಸ್ವಾಮಿ ಈಗಾಗಲೇ ಅದನ್ನು ಪ್ರಶ್ನೆ ಮಾಡಿದ್ದಾರೆ. ಅಂದ್ರೆ ಮೂಲ ದಾಖಲೆ ಮೂಡಾದಲ್ಲಿರಬೇಕು, ನಿಮ್ಮ ಹತ್ರ ಹೇಗೆ ಬಂತು ಅನ್ನೋ ಪ್ರಶ್ನೆಯನ್ನು ಕೂಡ ಎತ್ತಿರ್ತಕ್ಕಂಥದ್ದು. ಹಾಗಾಗಿ ರಾಜಕೀಯವಾಗಿ ಜಟಾಪಟಿ ಇನ್ನಷ್ಟು ಜಟಿಲವಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಪೊಲಿಟಿಕಲ್ ಆಗಿ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲೇ ಸಿದ್ದರಾಮಯ್ಯ ಅವರು ಈ ರೀತಿಯ ವಿಡಿಯೋನ ರಿಲೀಸ್ ಮಾಡಿ ಬಹಳ ದಿನ ಆದ ಬಳಿಕ ಒಂದು ರೀತಿಯಲ್ಲಿ ವೈಟ್ನರ್ಗೆ ಸ್ಪಷ್ಟನೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದನ್ನ ಕಾನೂನು ಹೋರಾಟವಾಗಿಯೂ ಕೂಡ ಮುಂದುವರಿಸ್ತಾರ, ಅಂದ್ರೆ ಇದನ್ನ ಕೋರ್ಟ್ಗೂ ಕೂಡ ಈ ಒಂದು ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಏನಾದರೂ ಕೊಟ್ಟು ಅಲ್ಲಿ ವಾದ ಮಾಡಿ ಅಲ್ಲಿ ಎಲ್ಲೋ ಒಂದು ಕಡೆ ಆ ಕಾನೂನಿನ ಕೂಡ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾರನ್ನು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಸಿದ್ದರಾಮಯ್ಯನವರು ಬಹಳ ದಿನಗಳ ಬಳಿಕ ಈ ವೈಟ್ನರ್ಗೆ ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು ಪೊಲಿಟಿಕಲ್ ಬ್ಯಾಟಲ್ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.